ಛತ್ರಪತಿ ಶಿವಾಜಿ ಮಹಾರಾಜರ ಪರಾಕ್ರಮ, ಸಾಹಸ, ಹೋರಾಟ, ದೇಶಪ್ರೇಮ ಹಾಗೂ ಅಂದಿನ ಚರಿತ್ರೆಯನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ದೃಷ್ಟಿಯಿಂದ ರೋಟರಿ ಕ್ಲಬ್ ಬೆಳಗಾವಿ ಸೌತ್ ವತಿಯಿಂದ ಬೆಳಗಾವಿಯ ಮರಾಠ ಮಂದಿರದಲ್ಲಿ ಕಳೆದ 3 ದಿನಗಳಿಂದ ಶಿವಕಾಲೀನ್ ಶಸ್ತ್ರ ಪ್ರದರ್ಶನ ನಡೆಯುತ್ತಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದ ಕತ್ತಿ, ಗುರಾಣಿಗಳು, ಸೇನಾ ಹಡಗುಗಳ ಮಾದರಿಗಳು, ಅಂಚೆ ಸ್ಟ್ಯಾಂಪ್ಗಳು, ನಾಣ್ಯಗಳು, ರಂಗೋಲಿಯಲ್ಲಿ ಅರಳಿದ ಸುಂದರ ಚಿತ್ರಗಳು ಸಾರ್ವಜನಿಕರ ಗಮನ ಸೆಳೆಯುತ್ತಿವೆ. ರಂಗೋಲಿಯಲ್ಲಿ ಬಿಡಿಸಿರುವ ಶಿವಾಜಿ ಮಹಾರಾಜ, ಸಂಭಾಜಿ ಮಹಾರಾಜ, ಸೇನಾಧಿಪತಿ ತಾನಾಜಿ ಮಾಲುಸರೆ, ಬಾಜಿ ಪ್ರಭು ದೇಶಪಾಂಡೆ, ಬಾಲ ಶಿವಾಜಿ, ಮಹಾರಾಣಿ ಜೀಜಾಮಾತಾ ಸೇರಿದಂತೆ ಹಲವು ಚಿತ್ರಗಳು ಕಣ್ಮನ ಸೆಳೆಯುತ್ತಿವೆ. ಅದೇ ರೀತಿ ಈಗಿನ ಭಾರತೀಯ ನೌಕಾದಳಕ್ಕೆ ಸೇರಿದ ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಶಾಖಪಟ್ಟಣಂ ಮಾದರಿಗಳನ್ನು ಜನರು ಪ್ರದರ್ಶನದಲ್ಲಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಒಟ್ಟು 640 ಮಾದರಿಯ ನೌಕಾಸೇನೆ ಹಡಗುಗಳ ಮಾದರಿಗಳನ್ನು ಸಿದ್ಧಪಡಿಸಿರುವುದು ವಿಶೇಷವಾಗಿದೆ. ದೂರದರ್ಶನದೊಂದಿಗೆ ಪ್ರಾಧ್ಯಾಪಕಿ ಸವಿತಾ ಕುಲಕರ್ಣಿ ಶಿವಾಜಿ ಸ್ವತಃ ಉಪಯೋಗಿಸುತ್ತಿದ್ದಂತಹ ವಸ್ತುಗಳ ಪ್ರದರ್ಶನ, ರಂಗೋಲಿ ಚಿತ್ತಾರ ಅದ್ಭುತ ಅನುಭವ ನೀಡುತ್ತಿವೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ರಂಗೋಲಿ ಪ್ರದರ್ಶನ, ಶಿವಾಜಿ ಮಹಾರಾಜರ ಸ್ವರಚಿತ ಇವೆಲ್ಲ ಶಸ್ತ್ರಗಳು, ಅವರು ಉಪಯೋಗಿಸಿದ ಶಸ್ತ್ರಗಳು, ಮತ್ತೆ ಅಲ್ಲಿ ಅವರು ಉಪಯೋಗಿಸತಕ್ಕಂತ ಎಲ್ಲ ಜಹಾಜುಗಳು, ಅವರ ಪ್ರತಿಕೃತಿ, ಅವರ ಲಿಖಿತ, ಇದೊಂದು ಅದ್ಭುತ ಪ್ರದರ್ಶನ. ಇದು ಬೆಳಗಾವಿಗರಿಗೆ ಸಿಕ್ಕ ಒಂದು ರಸದೌತಣ ಅಂತಾನೂ ಹೇಳಬಹುದು. ಉಪನ್ಯಾಸಕ ಪ್ರಣವ್ ಪಿತ್ರೆ ದೇಶದ ರಕ್ಷಣೆಗೆ ಬಳಸುತ್ತಿದ್ದ ಶಸ್ತ್ರಗಳು, ಶಿವಾಜಿಯ ರೋಚಕ ಇತಿಹಾಸವನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುತ್ತಿರುವುದು ಸಂತಸ ತಂದಿದೆ ಎಂದರು. उन्होंने कैसे हमारे धर्म के लिए, हमारे देश के लिए, हमारे लोगों के लिए जो लड़ाइयाँ लड़ी और जो हमारे प्रांत का विस्तार किया, रक्षण किया. ನಾಗರಾಜನಾಶಿ ಬೆಳಗಾವಿ ಜನರಿಗೆ ಶಿವಾಜಿ ಕಾಲದ ಇತಿಹಾಸ ಪರಿಚಯಿಸುವುದು ಪ್ರದರ್ಶನದ ಉದ್ದೇಶ ಎಂದರು. ಎಲ್ಲ ಕಡೆ ಅಡ್ಡಾಡಿ ಬಂದ್ರಲ್ಲ, ಹೋರಾಡಿದ್ರು, ಅವರೆಲ್ಲ ಶಸ್ತ್ರ ಪ್ರದರ್ಶನ ಎಲ್ಲ ನಾವು ಇಲ್ಲಿ ಎಲ್ಲ ತೋರಿಸ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಅವರ ಒಂದು ಧೈರ್ಯ, ಸಾಹಸ ನಮ್ಮ ಕನ್ನಡ ಮಂದಿಗೆ ಮತ್ತು ಮರಾಠಿ ಜನಗಳಿಗೆ, ಬಾಂಧವಗಳಿಗೆ ಎಲ್ಲರಿಗೂ ಗೊತ್ತಾಗೋದೊಂದು ಉದ್ದೇಶ ಇದೆ. ಮತ್ತು ಇದಕ್ಕೆ ನಮಗೆ ಅಭೂತಪೂರ್ವವಾದ ಜನ ಬೆಂಬಲ ಸಿಕ್ಕಿದೆ. ರೋಟರಿ ಕ್ಲಬ್ನ ಅಶೋಕ ನಾಯ್ಕ ಪ್ರದರ್ಶನವನ್ನು 4 ದಿನಗಳ ಕಾಲ ಆಯೋಜಿಸಲಾಗಿದೆ. ಶಾಲಾ ಮಕ್ಕಳಿಗೆ ಶಿವಾಜಿ ಕಾಲದ ಇತಿಹಾಸ ತಿಳಿಸುವುದು ಉದ್ದೇಶವಾಗಿದೆ ಎಂದು ಹೇಳಿದರು. इस कार्यक्रम आयोजित करने का आयोजित करने का उद्देश्य यही है कि आजकल के लड़के तो बेसिकली स्कूल के जो बच्चे हैं वो लोग थोड़ा ये कार्यक्रम भूल जा रहे हैं.